ಸಕಲ ವಲ್ಲಭನಾದ ಶಿವನನ್ನ ನೀನು ಲೆಕ್ಕಿಸದೆ ಈ ರೀತಿ ಮಾತನಾಡಿದಕ್ಕೆ ಶಿಕ್ಷೆಯಾಯಿತು. ಪರ್ವತರಾಜನ ಮನೆಯಲ್ಲಿ ವಿವಾಹಕ್ಕೆಲ್ಲವೂ ಸಿದ್ಧವಾಗಿದೆಯಂತೆ. ಸಮಸ್ತ ದೇವತೆಗಳೆಲ್ಲರೂ ಬಂದು ಸೇರಿದ್ದಾರೆ. ಶ್ರೀಮನ್ನಾರಾಯಣನೇ, ಬ್ರಹ್ಮನೇ ಮೊದಲಾದವರೆಲ್ಲರೂ ಬಂದಿದ್ದಾರೆ. ಜಗಜ್ಜನನಿಯಾಗಿರ್ತಕ್ಕಂಥ ಪಾರ್ವತಿ ದೇವಿಯನ್ನು ತಲೆ ತಗ್ಗಿಸಿ ಬಂದು ನಿಂತಿದ್ದಾಳಂತೆ. ಪರ್ವತರಾಜ ಪಾದವನ್ನು ತೊಳೆಯುತ್ತ ಹೇಳಿದರಂತೆ, ಕನ್ಯಾದಾನವ ಮಾಡಿದ ಪರ್ವತರಾಜ, ಕನ್ಯಾದಾನವ ಮಾಡಿದ. ಪರ್ವತರಾಜ ಪಾದವನ್ನು ತೊಳೆದು ಕನ್ಯಾದಾನವನ್ನು ಮಾಡುತ್ತಿದ್ದಾನಂತೆ. ಜಗಜ್ಜನನಿಯಾಗಿರ್ತಕ್ಕಂಥ ಪಾರ್ವತಿ ದೇವಿಯನ್ನ ಸ್ವೀಕಾರ ಮಾಡಿದ ಪರಮಾತ್ಮ ಕೈಲಾಸಕ್ಕೆ ಬಂದ ಮೇಲೆ ಪರ್ವತರಾಜ ಕುವರಿಯಾದ ಪಾರ್ವತಿ ಸಹಿತನಾಗಿ ಪರಮೇಶ್ವರನ ಕೈಲಾಸಕ್ಕೆ ಬಂದಾಗ ಆತನನ್ನು ಕೊಂಡಾಡಿದರಂತೆ. ಬಹುವಿಧದಲ್ಲಿ ಜಗತ್ ರಕ್ಷಕನಾದ ಶಿವನು ಪಾರ್ವತಿ ಸಹಿತನಾಗಿ ವಿವಾಹವಾಗಿ ಕೈಲಾಸದಲ್ಲಿ ಇರುವ ಕಾಲದಲ್ಲಿ ಅವತರಿಸಿದರಂತೆ ಮಹಾನುಭಾವನಾಗಿರುವ ಸುಬ್ರಹ್ಮಣ್ಯ ಸ್ವಾಮಿ ಷಣ್ಮುಖರು. ಅವತರಿಸಿದ ಸುಬ್ರಹ್ಮಣ್ಯ ಸ್ವಾಮಿಯು ಎದುರಾಗಿ ಬರುವ ರಾಕ್ಷಸನಾಗಿರ್ತಕ್ಕಂಥ ಆ ತಾರಕ ಎಂಬತಕ್ಕಂಥ ರಾಕ್ಷಸನನ್ನು ಸಂಹಾರ ಮಾಡಿದ್ದಾನೆ. ಜಗದೊಡೆಯನಾದ ವಿನಾಯಕ ಸ್ವಾಮಿ ಅವತರಿಸಿದ್ದಾನೆ. ಪ್ರಸನ್ನ ವಿನಾಯಕ ಅವತರಿಸಿದ್ದಾನೆ. ಗಿರಿಜಾವಲ್ಲಭನಾದ ಪರಮೇಶ್ವರನು ತನ್ನ ಕೈಲಾಸದಲ್ಲಿ ತನ್ನ ಭಕ್ತರಿಂದೊಡಗೂಡಿ ಸಂತೋಷ ಭರಿತರಾಗಿದ್ದಾನೆ. ಈ ಗಿರಿಜಾ ಕಲ್ಯಾಣದ ಕಥಾಭಾಗವನ್ನು ಕೇಳುತ್ತಿರುವ ತಮಗೆಲ್ಲರಿಗೂ ಸಕಲ ವಿಧವಾದ ಸುಖ ಸಂಪದಗಳನ್ನು ಪರಮಾತ್ಮ ಕರುಣಿಸಲಿ ಎಂದು ಗಿರಿಜಾ ಕಲ್ಯಾಣದ ಕಥಾಭಾಗವನ್ನು ಸಮಾಪ್ತಿ ಮಾಡಿ ಮಂಗಳವನ್ನು